ಏನ ಆನಂದ, ಮಗುನ ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಣ. ನನಗೆ ಇಲ್ಲಿ ಬಿಟ್ಟು ಹೋಗಿ ಮನ್ಸಾಗ್ತಲ್ಲ ಕಣೋ. ಹೇಯ್ ಆ ಮಗುನ ನಾನೇ ದತ್ತು ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಹೇಯ್ ಏನೋ ಮಾತಾಡ್ತಾ ಇದೆಯಾ ನೀನು? ಹೇಯ್ ನಿನ್ಗೆ ಯಾಕೋ ಜವಾಬ್ದಾರಿ? ಅಲ್ಲ ಆ ಮಗು ನಿನ್ ಜೊತೆ ಒಂದು ದಿವಸ ಇದೆ ಅಷ್ಟೇಪ್ಪ, ಅಷ್ಟಕ್ಕೆ ಇಷ್ಟೊಂದು ಅಟ್ಯಾಚ್ಮೆಂಟಾ? ಬಟ್ ಯಾಕೋ ಇಲ್ಲಿ ಬಿಟ್ಟು ಹೋಗಿ ಮನ್ಸಾಗ್ತಾ ಇಲ್ಲ ಕಣೋ. ನಿನ್ನ ಮನ್ಸು ಎಂಥದ್ದು ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ವಯಸ್ಸಲ್ಲಿ ಜವಾಬ್ದಾರಿ ಬೇಕೇನೋ ನಿನಗೆ? ಅಪ್ಪ, ನೀನು ಹೇಳಿ ಕೇಳಿ ಕ್ಯಾಬ್ ಡ್ರೈವರ್, ಊರು ಸುತ್ತಾ ಇರ್ತೀಯ, ಆ ಮಗುನ ಎಲ್ಲಿ ಬಿಟ್ಟು ಹೋಗ್ತೀಯಾ? ಏಯ್ ಆ ನಾಯಿ ಮರಿನ ಬೆಕ್ ಮರಿನ ಪೆಟ್ಲ ವರ್ಷ ಹತ್ರ ಬಿಟ್ಬಿಟ್ಟು ಒಂದ್ ವಾರ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅನ್ನೋದಕ್ಕೆ? ಏಯ್ ಮಗುನ ನೋಡ್ಕೊಳ್ಳೋದು ತುಂಬಾ ದೊಡ್ಡ ಜವಾಬ್ದಾರಿ ಕಣ, ನಿನ್ಗದೆಲ್ಲ ಅರ್ಥ ಆಗಲ್ಲ. ಅಪ್ಪ, ನಿನ್ನ ಗುರಿ ಬೇರೆನೇ ಇದೆ. ನೀನು ಅದಕ್ಕೆ ಒಂದಾಗ್ಬೇಕು, ಅದಕ್ಕೆ ನಿನ್ನ ಸಂಬಂಧ ಚೆನ್ನಾಗಾಗಬೇಕು, ಅದ್ರ ಕಡೆ ಫೋಕಸ್ ಮಾಡೋ. ನೀವು ಹೊರಡು. ಅಲ್ಲ ಕಣೋ, ಮಗು ಅಪ್ಪ ಅಮ್ಮ ಬಿಟ್ಟು ಹೋಗಿದ್ದಾಳೆ, ನಾವು ಬಿಟ್ಟು ಹೋದ್ರೆ ದೇವ್ರ ಮೆಚ್ತಾನ? ಯೋಚನೆ ಮಾಡು. ನಾವೇನು ಅದನ್ನ ಬೀದಿಲ್ ಬಿಟ್ಟು ಹೋಗ್ತಾ ಇದೀವೇನೋ? ಸುರಕ್ಷಿತವಾಗಿ ಪೊಲೀಸರ ಕೈಗೆ ಒಪ್ಪಿಸ್ತಾ ಇದೀವಿ. ಅವ್ರು ಅದಕ್ಕೊಂದೇನೋ ದಾರಿ ಮಾಡ್ತಾರೆ. ಆಮೇಲೆ ಒಂದ್ ವಿಷಯ ತಿಳ್ಕೊ ಗೆಳೆಯ, ಆ ಮಗು ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗತ್ತೆ. ಒಳ್ಳೇದಾಗ್ಲಿ ಅಂತ ಬಯಸೋಣ, ತಲೆ ಕೆಡಿಸ್ಕೋಬೇಕು. ಒಳ್ಳೇದಾಗ್ಲಿ, ನೀನ್ ನಡಿ. ಏನ್ ಯೋಚನೆ ಮಾಡ್ತಾ ನಿಂತ್ಕೊಂಡೆ? ಹೊರಡಪ್ಪ. ಅಲ್ವೋ, ನಿನ್ ಹೆಂಗಲ್ ನಂಗೆ ಅರ್ಥ ಆಗುತ್ತೆ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಹೋಗು. ನಾನೆಲ್ಲ ನೋಡ್ಕೋತೀನಿ, ನೀನ್ ಹೊರಡಪ್ಪ ಪ್ಲೀಸ್. ನೀನ್ ನಡಿ, ಹೊರಡು.